ಒಳಗಡೆ ಬರ್ತಿದ್ದಂಗೆ ಹಾಲ್ ಬಂದು ತುಂಬಾ ಯೂನಿಕ್ ಡಿಸೈನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ನೀವು ಇನ್ನೊಂದು ಡೋರ್ ನ ಕೂಡ ನೋಡಬಹುದು. ಹಾಗೆ ಪೂಜಾ ರೂಮ್ ಡೋರ್ ನೋಡೋದಾದ್ರೆ ಟೀಕ್ ವುಡ್ ಫ್ರೇಮ್ ಅಲ್ಲಿ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಈ ಮನೆಯ ಕಿಚನ್ ನೋಡೋದಾದ್ರೆ ಈ ಮನೆಯ ಕಿಚನ್ ಬಂದು ಮಾಡರ್ನ್ ಇಟಾಲಿಯನ್ ಕಿಚನ್ ಆಗಿರುತ್ತೆ. ಮೇಲ್ಗಡೆ ಬರ್ತಿದ್ದಂಗೆ ನಿಮ್ಗೆ ಒಂದು ಒಳ್ಳೆ ಲಿವಿಂಗ್ ಏರಿಯಾ ನೋಡಕ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾವು ನಿಮ್ಮ KBV ಪ್ರಾಪರ್ಟೀಸ್. ಯಾರೆಲ್ಲ ಮೈಸೂರಲ್ಲಿ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ 40-60 ಡ್ಯೂಪ್ಲೆಕ್ಸ್ ಮನೆ ನೋಡ್ತಾ ಇದ್ದೀರಾ, ಇಲ್ಲಿದೆ ನೋಡೋಣ ಬನ್ನಿ. ಈ ಲಕ್ಸುರಿ ಹೌಸ್ ನಿಮ್ಗೊಂದು ಒಳ್ಳೆ ಬೆಸ್ಟ್ ಆಫರ್ ಅಲ್ಲಿ ಸಿಗ್ತಾ ಇದೆ. ಸೊ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಆಪೋಸಿಟ್ ಅಲ್ಲಿ 40 ಫೀಟ್ ರೋಡ್ ನೋಡ್ಬೋದು. ಮನೆ ಒಳಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಗೇಟ್ ಬಂದು MS ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಏರಿಯಾ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಕಾರ್ ಕೂಡ ಪಾರ್ಕ್ ಮಾಡಬಹುದು. ಹಾಗೆ ಇಲ್ಲಿ ಸಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 10,000 ಲೀಟರ್ ಕೆಪಾಸಿಟಿ ಇದೆ. ಈ ಮನೆಯ ಫೇಸಿಂಗ್ ನೋಡೋದಾದ್ರೆ ಈಸ್ಟ್ ಫೇಸ್ ಅಲ್ಲಿ ಈಸ್ಟ್ ಡೋರ್ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೇಗಿದೆ ನೋಡೋಣ. ಅದಕ್ಕಿಂತ ಮುಂಚೆ ಮನೆ ಈಚೆನೆ ತುಳಸಿ ಕಟ್ಟೆನ ನೋಡ್ಬೋದು. ಒಳಗಡೆ ಬರ್ತಿದ್ ಹಂಗೆ ಡೋರ್ ಬಂದು ಫಸ್ಟ್ ಟೀಕ್ ನ ಯೂಸ್ ಮಾಡಿದ್ದಾರೆ. ಹಾಗೆ ಫಿಟ್ಟಿಂಗ್ಸ್ ನ ಬಂದು ಯುರೋಪಾ ಯೂಸ್ ಮಾಡಿದ್ದಾರೆ. ಒಳಗಡೆ ಬರ್ತಿದ್ ಹಂಗೆ ಹಾಲ್ ಬಂದು ತುಂಬಾ ಯೂನಿಕ್ ಡಿಸೈನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಮನೆಯ ಸ್ವಿಚಸ್ ನೋಡೋದಾದ್ರೆ ರ್ಯಾಪ್ಟ್ರಿ ನ ಯೂಸ್ ಮಾಡಿದ್ದಾರೆ. ಇಲ್ಲೇ ನೀವು ಟಿವಿ ಕ್ಯಾಬಿನೆಟ್ ಕೂಡ ನೋಡ್ಬೋದು. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಇನ್ನೊಂದು ಡೋರ್ ನ ಕೂಡ ನೋಡ್ಬೋದು. ಇಲ್ಲಿ ಬರ್ತಿದಂಗೆ ಒಂದ್ ಒಳ್ಳೆ ಫೌಂಟನ್ ನೋಡಕ್ ಸಿಗುತ್ತೆ. ಇಲ್ಲೇ ಮತ್ತೆ ಒಂದು ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ. ಬನ್ನಿ ಈ ಮನೆಯ ಪೂಜಾ ರೂಮ್ ಹೇಗಿದೆ ಅಂತ ನೋಡೋಣ. ಈ ಮನೆಯ ಪೂಜಾ ರೂಮ್ ಬಂದು ಒಂದು ಒಳ್ಳೆ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಈ ಮನೆಯ ಕಿಚನ್ ನೋಡೋದಾದ್ರೆ ಈ ಮನೆಯ ಕಿಚನ್ ಬಂದು ಮಾಡರ್ನ್ ಇಟಾಲಿಯನ್ ಕಿಚನ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಹಾಗೆ ಚಿಮ್ನಿ ಕೂಡ ಅವೈಲೇಬಲ್ ಇದೆ. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ವಾಶ್ ಬೇಷನ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಕಿಚನ್ ಇಂದ ಬರ್ತಾ ಇದ್ದಂಗೆ ಇಲ್ಲೇ ಒಂದು ಡೋರ್ ಕೂಡ ನೋಡ್ಬೋದು. ಇಲ್ಲಿ ಬರ್ತಿದ್ ಹಾಗೇನೆ ಒಂದು ಒಳ್ಳೆ ಗಾರ್ಡನ್ ಕೂಡ ನೋಡಕ್ ಸಿಗುತ್ತೆ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ನೋಡೋಣ. ಒಳಗಡೆ ಬರ್ತಿದ್ದಂಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದ್ರೆ ಇಲ್ಲೇ ನೀವು 10 ಫೀಟ್ ವಿಂಡೋ ನೋಡ್ಬೋದು. ಇಲ್ಲೇ ನಿಮ್ಗೆ ವಾರ್ಡ್ರೋಬ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೇ ಮಿರರ್ ಕೂಡ ಪ್ಲೇಸ್ ಮಾಡಿದ್ದಾರೆ. ಜೊತೆಗೆ ಮೇಲೂ ಕೂಡ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಹಾಗೆ ಕಾಟ್ ಕೂಡ ಇಲ್ಲೇ ನೋಡ್ಬೋದು. ಒಂದು ಕಿಂಗ್ ಸೈಜ್ ಬೆಡ್ ನ ಹಾಕೋಬಹುದು. ಹಾಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಮೇಲ್ ಹೇಗಿದೆ ನೋಡೋಣ. ಮೇಲ್ಗಡೆ ಬರ್ತಿದ್ದಂಗೆ ನಿಮ್ಗೆ ಒಂದು ಒಳ್ಳೆ ಲಿವಿಂಗ್ ಏರಿಯಾ ನೋಡಕ್ ಸಿಗುತ್ತೆ. ಈ ಮನೆಯ ಬಾಲ್ಕನಿ ಬಂದು ಇಲ್ಲೇ ನೋಡ್ಬೋದು. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ನೋಡೋಣ. ಬೆಡ್ರೂಮ್ ಒಳಗಡೆ ಬರ್ತಿದ್ದಂಗೆ ನಿಮ್ಗೆ ವಾರ್ಡ್ರೋಬ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಮಿರರ್ ಕೂಡ ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. ಕೆಳಗಡೆ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೇಲೂ ಕೂಡ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಇಲ್ಲೇ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ವಾಶ್ರೂಮ್ ಕೂಡ ಇಲ್ಲೇ ನೋಡ್ಬೋದು. ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ನ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಥರ್ಡ್ ಬೆಡ್ರೂಮ್ ಹೇಗಿದೆ ನೋಡೋಣ. ಒಳಗಡೆ ಬರ್ತಿದ್ದ ಹಾಗೆ ಇಲ್ಲೇ ಸ್ಟಡಿ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಬುಕ್ಸ್ ಇಡಕ್ಕೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಾರ್ಡ್ರೋಬ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಾಟ್ ನ ಪ್ರೊವೈಡ್ ಮಾಡಿದ್ದಾರೆ. ಅಟ್ಯಾಚ್ ವಾಶ್ರೂಮ್ ಬಂದು ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಫಿಟ್ಟಿಂಗ್ಸ್ ಜಾಗ್ವಾರ್ ನ ಯೂಸ್ ಮಾಡಿದ್ದಾರೆ. ಈ ಮನೆಯ ಡ್ರೆಸ್ಸಿಂಗ್ ಏರಿಯಾ ಬಂದು ಇಲ್ಲಿ ನೋಡಕ್ ಸಿಗುತ್ತೆ. ಹಾಗೆ ಈ ಮನೆಯ ಇನ್ಸೈಡ್ ಬಾಲ್ಕನಿನ ನಾವು ಇಲ್ಲೇ ನೋಡ್ಬೋದು. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ.
ಮೇಲ್ ಬರ್ತಿದ್ದ ಹಾಗೆ ಇಲ್ಲೇ ಒಂದು ಪಾರ್ಟಿ ಹಾಲ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ಸ್ಟೋರೇಜ್ ಟ್ಯಾಂಕ್ ಕೂಡ ನೋಡ್ಬೋದು. ಹಾಗೆ ಸಾಫ್ಟ್ನರ್ ಕೂಡ ಪ್ಲೇಸ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡೋದಾದ್ರೆ ಸೋಲಾರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫೈನಲ್ ಆಗಿ ಈ ಮನೆಯ ಫಿಟ್ಟಿಂಗ್ಸ್ ನೋಡೋದಾದ್ರೆ ಸಿಮೆಂಟ್ ಬಂದು ಅಲ್ಟ್ರಾಟೆಕ್, ಪೈಪ್ ಬಂದು ಆಶೀರ್ವಾದ್, ಪೇಂಟ್ ಬಂದು ನಿಪಾನ್, ವೈರ್ ಬಂದು ವಿ-ಗಾರ್ಡ್. ಈ ಮನೆಯ ಕನ್ಸ್ಟ್ರಕ್ಷನ್ ಗೆ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿದ್ದಾರೆ. ಈ ಮನೆ ಬಂದು ವಾಸ್ತು ಇದೆ. ಟ್ರಾನ್ಸ್ಪೋರ್ಟ್ ಬಂದು ನಿಯರ್ ಬೈ 100 ಮೀಟರ್ಸ್ ಅಲ್ಲೇ ಇದೆ. ಫೈನಲ್ ಆಗಿ ಈ ಮನೆಯ ಪ್ರೈಸ್ ನೋಡೋದಾದ್ರೆ 1.8 crore ನ ಹೇಳ್ತಿದ್ದಾರೆ. ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ. ಹಾಗೆ ಮಾರ್ಕೆಟ್ ಅಲ್ಲಿ ಎಲ್ಲರಿಗಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಿಸ್ತೀವಿ. ಮತ್ತೆ ನಮ್ ಕಡೆಯಿಂದ ಒಳ್ಳೊಳ್ಳೆ ಆಫರ್ಸ್ ಕೂಡ ಕೊಡ್ತಾ ಇದೀವಿ. ಅದೇನು ಅಂತ ತಿಳ್ಕೊಳಕ್ಕೆ ಈಗಲೇ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಿಮ್ದು ಯಾವ್ದಾದ್ರು ಮನೆ ಸೇಲ್ಗಿತ್ತು ಅಂದ್ರೆ ಸೇಮ್ ನಂಬರ್ಗೆ ಕಾಲ್ ಮಾಡಿ. ಮತ್ತೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ.